ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KS5 ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಫಾಸ್ಟ್ ಫುಡ್ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ. ಮಕ್ಕಳಿಗಂತೂ ಹೇಳೋದೇ ಬೇಡ, ಮನೇಲಂತೂ ಊಟ ಮಾಡಲ್ಲ. ಫಾಸ್ಟ್ ಫುಡ್ ಅಂದರೆ ಮುಂದೆ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ನಾವು ಇದನ್ನೇ ಫಾಸ್ಟ್ ಫುಡ್ಗಳನ್ನೆಲ್ಲ ಹೊರಗಡೆ ತಿಂದಾಗ ನಾವೇನಾಗುತ್ತೆ, ಈ ಒಳ್ಳೆ ಸಾಸ್ಗಳನ್ನೆಲ್ಲ ಬಳಸಲ್ಲ. ಅದೇ ಎಣ್ಣೆನೆಲ್ಲ ಬಳಸಿದ ಎಣ್ಣೆನೇ ಪದೇ ಪದೇ ಬಳಸ್ತಿರ್ತಾರೆ. ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಕೇಳ್ತಾ ಇರ್ತೀವಿ. ಇದಕ್ಕೇನು ಸೊಲ್ಯೂಷನ್ ಅಂದರೆ ನಾವೇ ಮನೇಲಿ ಮಾಡ್ಕೊಳ್ಳೋದು. ಸೊ ನಾವೇ ಮನೇಲಿ ನೂಡಲ್ಸ್ ಮಾಡೋಕ್ಕಾಗುತ್ತಾ ರುಚಿಯಾಗಿ ಫಾಸ್ಟ್ ಫುಡ್ ರೀತಿ ಅಂತ ಹೇಳ್ಕೊಡ್ತೀನಿ. ನಾನಿವಾಗ ಮೊದಲಿಗೆ ಏನು ಮಾಡ್ಕೊಳ್ಳಿ, ನೂಡಲ್ಸ್ನೆಲ್ಲ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ತೆಗೆದು, ಆಮೇಲೆ ತಣ್ಣೀರೆಲ್ಲ ಹಾಕಿ ತೆಗೆದು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು, ಅದಕ್ಕೆ ನಾವು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದರಲ್ಲಿ ನೆನೆಯೋದಕ್ಕೆ ಬಿಟ್ಬಿಡಿ. ನೂಡಲ್ಸ್ಗಳನ್ನು ಬಿಸಿನೀರಲ್ಲಿ ಬೇಯಿಸ್ಬಿಟ್ಟು ಸ್ವಲ್ಪ ಹೊತ್ತು ತಣ್ಣೀರಲ್ಲಿ ಹಾಕಿ ಅದು ತಣ್ಣಗಾದ ಮೇಲೆ ತೆಗೆದು ಪಾತ್ರೆಗೆ ಹಾಕ್ಕೋಬೇಕು. ಆಮೇಲೆ ಸೋಯಾ ಸಾಸ್ ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆನೇ ಬಿಸಿ ಬಿಸಿದ್ದಾಗಲೇ ಆ್ಯಡ್ ಮಾಡ್ಕೋಬಾರ್ದು. ಸೊ ಅದು ನೆನೆದ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೂಡಲ್ಸ್ ಮಾಡೋದಕ್ಕೆ ಅದಕ್ಕೆ 2 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ಳಿ. 2 ಸ್ಪೂನ್ ಆಯಿಲ್ ಹಾಕ್ಕೊಂಡಾದ್ಮೇಲೆ ಒಂದು 3 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದನ್ನ ಹಾಕ್ಕೊಳ್ಳಿ. ಹಾಗೆ 1 ಮೊಟ್ಟೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಉದ್ದುದ್ದಕ್ಕಾದರೆ ಇನ್ನೂ ಚೆನ್ನಾಗಿರುತ್ತೆ. ಫ್ರೈ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವ ಕ್ಯಾರೆಟ್ ಹಾಗೆ ಕ್ಯಾಪ್ಸಿಕಮ್ ಹಾಗೆ ಕ್ಯಾಬೇಜನ್ನ ಮೂರನ್ನು ಒಂದು ಸ್ವಲ್ಪ ಅಂದರೆ ಅರ್ಧ ಕಪ್ ಆಗುವಷ್ಟು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ 1 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪುಡಿನ ಹಾಕ್ಕೊಳ್ಳಿ. ಇಲ್ಲಿ ನಾವೇ ಯಾವ ಸಾಸ್ನೂ ಬಳಸ್ತಾ ಇಲ್ಲ, ಬೇಕಾದರೆ ಹಾಕ್ಕೋಬೋದು. ಹಾಗೆ ಅದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಈ ನೂಡಲ್ಸ್ನ ಹಾಕ್ಕೊಳ್ಳಿ. ಕೋಟಿಂಗ್ ಮಾಡಿಟ್ಕೊಂಡಿದ್ದೀವಿ ನೋಡಿ ಸೋಯಾ ಸಾಸಲ್ಲಿ, ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಸಾಸ್ನ ಬೇರೆಯೇ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡಿ ತಿನ್ನೋವಾಗ ಬೇಕು ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ತಿಂದರೂ ಒಳ್ಳೆಯದಲ್ವ ದೇಹಕ್ಕೆ. ಸೊ ಹಾಗಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಡ್ರೈ ಆಗ್ತಿದ್ದಂಗೆ ಸಾಕು. ಜಾಸ್ತಿ ಏನು ನೂಡಲ್ಸ್ ಹಾಕಿದ್ಮೇಲೆ ಜಾಸ್ತಿ ಏನು ಫ್ರೈ ಮಾಡಲಿಕ್ಕಿಲ್ಲ. ಹಾಗೆ ಇದನ್ನು ಮಕ್ಕಳಿಗೆ ಸರ್ವ್ ಮಾಡಿ ಅವರು ಇಷ್ಟಪಟ್ಟು ತಿಂತಾರೆ. ಆಮೇಲೆ ಫಾಸ್ಟ್ ಫುಡ್ ಇಷ್ಟ ಇರೋರಿಗೆ ಈ ರೆಸಿಪಿನ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಸೊ ನಾವು ಮನೇಲಿ ಈ ರೀತಿ ಮಾಡ್ಕೋಬೋದು. ಖಂಡಿತ ಈ ರೆಸಿಪಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಟ್ರೈ ಮಾಡಿ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗಿದೆ ಅಂತ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟಾಟಾ, ಬಾಯ್.